ಸ್ಥಳೀಯ ರಾಕ್ ಉದ್ಯಾನವನ ಹತ್ತಿರದ ಈದ್ಗಾ ಮೈದಾನದಲ್ಲಿ ಅರಳದಿನ್ನಿ ಹಾಗೂ ಆಲಮಟ್ಟಿ ಭಾಗದ ಸಮಸ್ತ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬದ ಪ್ರಯುಕ್ತ ಸಡಗರ ಸಂಭ್ರಮದಿಂದ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ونشهد أن سيدنا وحبيبنا وسندنا ومولانا محمدا عبده ورسوله أكبر الله أكبر ولله الحمد. أما بعد فاعلموا أن يومكم هذا يوم عيد لله عليكم فيه عوائد الإحسان ورجاء نيل الدرجات والعفو والغفران. الله أكبر الله أكبر لا إله إلا الله والله أكبر الله أكبر ولله الحمد. ಪ್ರಾರ್ಥನೆಗೂ ಮುನ್ನ ಮಾತನಾಡಿದ ಮೌಲಾನಾ ಇಬ್ರಾಹಿಂ ಅವರು, ರಂಜಾನ್ ಕೇವಲ ಹಬ್ಬವಲ್ಲ, ಅದು ಜೀವನ ಪಾಠ. ಅಹಂಕಾರ ತೊರೆದು ಸರಳತೆಯನ್ನು ಅಳವಡಿಸಿಕೊಳ್ಳಬೇಕು. ಬಡವರ ನೋವಿಗೆ ಸ್ಪಂದಿಸುವ ಮನಸ್ಸು ಬೆಳೆಸಿಕೊಳ್ಳುವುದು ಇದರ ಉದ್ದೇಶ ಅಂತ ಹೇಳಿದರು. ವಾರ್ಷಿಕ ಜೈನರ ಉದ್ಯಾನವನ್ನು ಹಾಗೆ ಕುವೆಂಪುರವರ ನಾನುಡಿಯಂತೆ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ದೇಶ. ಇಲ್ಲಿ ಅವರದೇ ಆಗಿರ್ತಕ್ಕಂಥ ಧರ್ಮ, ಅವರದೇ ಆದಂಥ ಹಬ್ಬಗಳನ್ನು ಆಚರಿಸ್ತಕ್ಕಂಥ ಒಂದು ಅವಕಾಶ ಇದೆ. ಈಗಾಗಲೇ 2 ದಿನದ ಹಿಂದೆ ಹಿಂದೂ ಬಾಂಧವರು ಯುಗಾದಿ ಹಬ್ಬವನ್ನು ಆಚರಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಹಿಂದೂ ಬಾಂಧವರಿಗೂ ಕೂಡ ನಾನು ಯುಗಾದಿ ಹಬ್ಬದ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಕೋರಲು ಬಯಸುತ್ತೇನೆ. ಅದೇ ರೀತಿಯಾಗಿ 1 ತಿಂಗಳ ಪರ್ಯಂತ ನಾವು ಸತತವಾಗಿ ಉಪವಾಸವನ್ನು ಕೈಗೊಂಡು ತರಾವಿ ನಮಾಜು ಹಾಗೂ ಇನ್ನಿತರ ಹಲವಾರು ದಾನ ಧರ್ಮ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಇವತ್ತು ರಂಜಾನ್ ಹಬ್ಬವನ್ನು ನಾವು ಅತಿ ಸಂತೋಷ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಸಮಸ್ತ ನಾವು ಅರಳದಿನ್ನಿಯ ಮುಸ್ಲಿಂ ಬಾಂಧವರು ಎಲ್ಲ ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಜನತೆಗೆ ರಂಜಾನ್ ಹಬ್ಬದ ಹಾರ್ದಿಕವಾಗಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಅವರ ಸುಳ್ಳು, ಕೋಪ, ಅಸೂಯೆ ಮತ್ತು ದ್ವೇಷದಿಂದ ದೂರವಿದ್ದು ಪ್ರೀತಿ, ಸಹನೆ ಹಾಗೂ ಸತ್ಯದ ಮಾರ್ಗದಲ್ಲಿ ನಡೆಯುವುದೇ ನಿಜವಾದ ಉಪವಾಸದ ಅರ್ಥ ಅಂತ ತಿಳಿಸಿದರು. ರಂಜಾನ್ ತಿಂಗಳು ಮಾನವ ಕುಲಕ್ಕೆ ಶಾಂತಿ, ಸಹೋದರತ್ವ ಮತ್ತು ಮಾನವೀಯತೆಯ ಸಂದೇಶವನ್ನು ನೀಡುತ್ತೆ ಅಂತ ಹೇಳಿದ್ದಾರೆ. ನಂತರ ಹಾಫೀಜ್ ಏಜಾಜ್ ಸನದಿ ಅವರು ಮಾನವ ಕುಲದಲ್ಲಿ ಶಾಂತಿ, ಸಹನೆ ಹಾಗೂ ಸೌಹಾರ್ದತೆ ಬೆಳೆಯಲಿ ಅಂತ ಅಲ್ಲಾಹುವಿನಲ್ಲಿ ವಿಶೇಷ ದುವಾ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆಲಮಟ್ಟಿ ಹಾಗೂ ಅರಳದಿನ್ನಿ ಭಾಗದ ಮುಸ್ಲಿಂ ಸಮಾಜದ ಮುಖಂಡರು, ಬಾಂಧವರು ಮತ್ತು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ರಾಜು ಭಜಂತ್ರಿ, PN ಮೀಡಿಯಾ ನ್ಯೂಸ್, ಆಲಮಟ್ಟಿ. Hai mama, Eid Mubarak mama. من أعرض عن ذكري فإن له معيشة ضنكا. تعالى في موضع آخر وما كنا معذبين حتى نبعث رسولا. وقال تعالى في موضع آخر يا أيها الذين آمنوا قوا أنفسكم وأهليكم نارا. وقال رسول الله صلى الله عليه وسلم من صام رمضان إيمانا واحتسابا غفر له ما تقدم من ذنبه وما تأخر. ومن قام رمضان जो भी हाजत मेरे सामने बयान करोगे मैं देने के लिए तैयार हूँ. जो भी जरूरत तुम्हें है मैं इंशाल्लाह उसको अदा करूँगा. लेकिन शर्त ये है कि अल्लाह जिस वक्त
आना जाना होते रहता, तो आप मेरी बातों की तरफ तवज्जो दो।